ಹಾಯ್ ಎಲ್ಲರಿಗೂ, ಇದು ನನ್ನ ಫಸ್ಟ್ ವ್ಲಾಗ್. ಇದರಲ್ಲಿ ನಾನು ಎಂಬ್ರಾಯ್ಡರಿ ಸ್ಟಿಚಿಂಗ್ ಹಾಗೂ ಎಂಬ್ರಾಯ್ಡರಿ ಬ್ಲೌಸ್ ಸ್ಟಿಚಿಂಗ್, ಕಟಿಂಗ್ ಹಾಗೂ ನಾನು ಹಲಸಿನಕಾಯಿಯ ಏನು ಕಬಾಬನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದರೂ ಇಷ್ಟ ಆಗೇ ಆಗುತ್ತೆ ನೋಡಿ. ನನ್ನ ಚಾನೆಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಬ್ಲೌಸಿಗೆ ತುಂಬ ಲಾಂಗ್ ಹಿಸ್ಟ್ರಿ ಇದೆ. ತಮಾಷೆ ಏನು ಗೊತ್ತಾ, ಇದು 2 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿರೋದು. ಬ್ಲೌಸ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ, ಎಂಬ್ರಾಯ್ಡರಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಿಚಿಂಗ್ ಎಂಬ್ರಾಯ್ಡರಿ ಡಿಸೈನ್ನ ಹಾಕಲಿಕ್ಕೆ ಶುರು ಮಾಡಿದೆ. ಬಟ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನನಗೆ ಹೆವಿ ಡಿಸೈನ್ ತೊಗೊಂಡಿದ್ದೀನಿ. ಥ್ರೆಡ್ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದೇ ರೀಲ್ ತೊಗೊಂಡಿದ್ದೆ. ಹಾಗಾಗಿ ಇಷ್ಟು ಲಾಂಗ್ ಪ್ರೊಸೆಸ್ ಆಗಿ ಅಂತೂ ಇಂತೂ ಕಂಪ್ಲೀಟಾಗಿ ಬ್ಲೌಸ್ ರೆಡಿಯಾಗಿದೆ ನೋಡಿ. ಫೈನಲಿ ಎಂಬ್ರಾಯ್ಡರಿ ಡಿಸೈನ್ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಸಿಲ್ವರ್ ಕ್ಲಾತ್ ತೊಗೊಂಡು ಹಾಗೆ ಬ್ಲೂ ಕಲರ್ ಡಿಸೈನನ್ನು ಹಾಕ್ಕೊಂಡಿದ್ದೀನಿ. ರೀಸನ್ ಅಂತ ಹೇಳಿದರೆ, ಒಂದು ಬಾರ್ಡರ್ ಸ್ಯಾರಿಗೆ ಬೇಕಿತ್ತು ನನಗೆ. ಬಾರ್ಡರ್ ಸ್ಯಾರಿ ಬ್ಲೌಸ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಅದರ ಸಲುವಾಗಿ ಈ ರೀತಿ ಮಾಡಿಸ್ಕೊಂಡೆ ನೋಡಿ. ಫೈನಲಿ ಬಾರ್ಡರ್ ಸ್ಯಾರಿಗೆ ಈ ಬ್ಲೌಸ್ ರೆಡಿ ಮಾಡಿದ್ದೀನಿ. ಹಾಗೆ ನನ್ನ ಇನ್ನೊಂದು ಬ್ಲೌಸು ಸ್ಟಿಚಿಂಗ್ ಮಾಡಬೇಕಿತ್ತು. ಅದನ್ನು ಮಾರ್ಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ ಕಟಿಂಗ್ ಮಾಡಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫ್ರೀ ಇದ್ದಾಗ ಸ್ಟಿಚ್ ಮಾಡೋಣ ಅಂಥೇಳಿ. ಯಾಕಂತ ಕೇಳಿದರೆ, ನಾನು ಆ್ಯಕ್ಚುಲಿ ಟೀಚರಾಗಿ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಬಟ್ ಟೈಮ್ ಸಿಗದೆ, ಅಡ್ಜಸ್ಟ್ ಆಗದೆ ಸ್ವಲ್ಪ ಈ ವರ್ಕ್ ಪೆಂಡಿಂಗ್ ಬೀಳ್ತಾ ಇತ್ತು. ಹಾಗಾಗಿ ಯಾವಾಗೆಲ್ಲ ಫ್ರೀ ಆಗುತ್ತೆ ಆವಾಗ ಕಟಿಂಗ್ ಮಾಡಿಟ್ಕೊಳ್ತೀನಿ. ಫ್ರೀ ಆದಾಗ ಸ್ಟಿಚ್ ಮಾಡ್ಕೊಳ್ತೀನಿ. ಹಾಗೆ ಈ ಬ್ಲೌಸ್ ಕೂಡ, ಈ ಬ್ಲೌಸಿನ ಸ್ಟಿಚಿಂಗ್ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ. ಹಾಗೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಬ್ಲೌಸ್ ಕೂಡ. ರೀಸನ್ ಅಂತ ಹೇಳಿದರೆ, ಗೊತ್ತೇ ಇದೆ, ರೆಡಿಮೇಡ್ ಪ್ಲೇನ್ ಸ್ಯಾರಿಗೆ ಹೇಗೆ ಸ್ಲೀವ್ಸಿಗೆ ಡಿಸೈನ್ ಬರುತ್ತೋ ಅದೇ ರೀತಿಯೆಲ್ಲ ಫ್ಯಾಬ್ರಿಕ್ ಕೂಡ ಸಿಗ್ತಾ ಇದೆ. ಆ ಥರ ಇರುವಂತಹ ಫ್ಯಾಬ್ರಿಕನ್ನು ತೊಗೊಂಡು ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡನ್ನು ನೀಟಾಗಿ ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡೂ ಕೂಡ ನೀಟಾಗಿ ಕಟಿಂಗ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಹೇಳಬೇಕು ಅಂತ ಹೇಳಿದರೆ, ಹುಡುಗಿಯರಿಗೆ ಅಥವಾ ಮನೆಯಲ್ಲಿ ಹೌಸ್ ವೈಫ್ಗಳಿದ್ದಾರೆ ಅಂತ ಹೇಳಿದರೆ, ಅವರಿಗೆ ತಮ್ಮ ಬಟ್ಟೆಯನ್ನು ತಾವೇ ಹೊಲ್ಕೊಂಡಿದ್ರೆ ಇಷ್ಟೆಲ್ಲ ಉಳಿತಾಯ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಬಟ್ ನಾನು ತುಂಬ ಚಿಕ್ಕ ಇರುವಾಗಲಿಂದಲೂ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ, ನಮ್ಮ ತಾಯಿ ಕೂಡ ಟೇಲರ್ ಆಗಿರೋದ್ರಿಂದ ಅದು ನನಗೆ ಒಂಥರ ಹಾಬಿಯಾಗಿ ಪ್ರಾಕ್ಟೀಸ್ ಆಯಿತು. ಈಗಲೂ ಕೂಡ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಸೊ ಯಾರೆಲ್ಲ ಈಗ ಕ್ಲಾಸಿಗೆ ಹೋಗಬೇಕಂತಿಲ್ಲ, ಆನ್ಲೈನಲ್ಲಿ ಬೇಕಾದ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಡೌಟ್ ಕ್ಲಿಯರ್ ಆಗೋ ಹಾಗೆ ವಿಡಿಯೋಸ್ಗಳು ಸಿಗ್ತಾ ಇದ್ದಾವೆ ಅಲ್ವಾ. ಹಾಗಿರುವಾಗ ಗೌರ್ಮೆಂಟ್ ಕೂಡ ಫ್ರೀಯಾಗಿ ಮಷಿನ್ ಸಪ್ಲೈ ಮಾಡ್ತಾ ಇದೆ. ಅಪ್ಲಿಕೇಶನ್ ಹಾಕಿ ಬೇಕಾದವರೆಲ್ಲರೂ ನಾವು ಮಷಿನ್ ತೊಗೊಳ್ಬಹುದಲ್ವಾ. ಹೌದು. ಹಾಗೆ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಎಂಬ್ರಾಯ್ಡರಿ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಕೊಂಡೆ. ಸ್ಟಿಚ್ ಮಾಡಲಿಕ್ಕೆ ಎಂಬ್ರಾಯ್ಡರಿ ಬ್ಲೌಸು ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿದರೆ, ನಾರ್ಮಲ್ ಬ್ಲೌಸ್ಗಿಂತ ಬೇಗ ಸ್ಟಿಚ್ ಆಗುತ್ತೆ. ರೀಸನ್ ಅಂತ ಹೇಳಿದರೆ, ಡೈರೆಕ್ಟಾಗಿ ಫೋಲ್ಡ್ ಮಾಡಿ ನೆಕ್ಕು ಸಪ್ರೇಟ್ ಪೈಪಿಂಗ್ ಕೊಡಬೇಕು ಅನ್ನೋರಿಗೆ ಸ್ವಲ್ಪ ಹೆವಿ ಆಗುತ್ತೆ ಅನ್ನೋದು ಬಿಟ್ಟರೆ ತುಂಬ ಈಸಿಯಾಗಿ ಬೇಗ ಸ್ಟಿಚ್ ಮಾಡ್ಕೊಳ್ಬೋದು. ಇದು ಆಲ್ರೆಡಿ ಹೇಳಿದ ಹಾಗೆ ತುಂಬ ಲಾಂಗ್ ಟೈಮಿಂದ ಈ ಬ್ಲೌಸ್ ಸ್ಟಿಚಿಂಗ್ಗೆ ವೇಟಿಂಗಲ್ಲಿತ್ತು. ಅಂತೂ ಇಂತೂ ಬ್ಲೌಸ್ ಸ್ಟಿಚ್ ಮಾಡಿ ರೆಡಿಯಾಗಿದೆ ನೋಡಿ. ಇದು ಬೋಟ್ ನೆಕ್ ಶೇಪಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪ್ರಿನ್ಸೆಸ್ ಕಟಿಂಗ್ ಸ್ಟೈಲಲ್ಲಿ ಕ್ಲಾತನ್ನು ಕಟ್ ಮಾಡ್ಕೊಳ್ಳಲ್ಲ, ಮಾರ್ಕ್ ಮಾಡಿ ಇಟ್ಕೊಂಡು ಎರಡೂ ಫ್ರಂಟ್ ಸೈಡ್ ಕ್ಲಾತಿಗೆ ಮಾರ್ಕ್ ಬರೋ ಹಾಗೆ ಪ್ರೆಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ರೆಡಿ ಇಟ್ಕೊಳ್ತೀನಿ. ಯಾಕಂದರೆ ಈಸಿಯಾಗಿ ನಾವು ಮಾಡ್ಕೊಳ್ಬಹುದು ಅಂಥೇಳಿ. ಅಂತೂ ಇಂತೂ ನನ್ನ ಬ್ಲೌಸು ಸ್ಟಿಚ್ ಆಯಿತು ಈಸಿಯಾಗಿ, ಮತ್ತು ಬ್ಯೂಟಿಫುಲ್ಲಾಗಿ ಬಂತು. ಈ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ಸೊ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಓಕೆ. ಹಾಗೆ ನನ್ನ
ಇನ್ನೊಂದು ವಿಷಯ ಅಂತ ಹೇಳಿದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರೋದು ಹಲಸಿನಕಾಯಿಯ ಕಬಾಬ್ ಮಾಡೋ ವಿಷಯ. ನೋಡಿ, ನಮ್ಮಲ್ಲಿ ನಾವಿರೋ ಪ್ಲೇಸಲ್ಲಿ ಹಲಸಿನಕಾಯಿ ಸಣ್ಣದೊಂದು ಹಲಸಿನಕಾಯಿ ಸಿಕ್ತು. ತುಂಬ ಬಾರೀಕಿದ್ರೆ ಅದೇನಾಗುತ್ತೆ, ದಂಟಿರುತ್ತಲ್ಲ ಮಿಡಲ್ ತುಂಬ ದಪ್ಪ ಆಗಿಬಿಟ್ರೆ ಅದಕ್ಕೆ ಅಷ್ಟು ನೀಟಾಗಿ ಇದಕ್ಕೆ ಸಿಗಲ್ಲ, ಹಲಸಿನಕಾಯಿ ಸಿಗಲ್ಲ, ತುಂಬ ವೇಸ್ಟ್ ಆಗಿ ಹೋಗುತ್ತೆ. ಹಾಗೆ ನಾನು ಒಂದು ಹಲಸಿನಕಾಯಿನ ಇದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಆಗುತ್ತೆ. ಈ ರೀತಿಯಲ್ಲಿ ಕಟ್ ಮಾಡಿಕೊಂಡೆ. ಇದನ್ನು ನಿಮ್ಗೆ ತೋರಿಸೋ ರೀಸನ್ ಇದೆ ನೋಡಿ. ತೊಟ್ಟನ್ನು ಕಟ್ ಮಾಡಿದ ತಕ್ಷಣ ಸೋನೆ ಎಷ್ಟೆಲ್ಲ ಸುರಿಯುತ್ತಲ್ವಾ, ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಕಟ್ ಮಾಡಿ ಪೀಸಸ್ಸನ್ನು ಕಟ್ ಮಾಡುವಷ್ಟರಲ್ಲಿ ಮೇಣ ಕೈ ತುಂಬ ಆಗಿಬಿಡುತ್ತೆ. ನೀವು ಡೈರೆಕ್ಟಾಗಿ ಈ ರೀತಿಯಲ್ಲಿ ಕಟ್ ಮಾಡಿ ಸ್ಟೀಮ್ ಮಾಡಿ ಹಬೆಯಲ್ಲಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಸ್ವಲ್ಪ ಸಣ್ಣ ಗಾತ್ರದ ಹಲಸಿನಕಾಯಿ ಇದ್ದರೆ ಡೈರೆಕ್ಟಾಗಿ ಬೇಯಿಸ್ಕೊಳ್ಳಿ. ಮಿನಿಮಮ್ 4 ವಿಸಲ್ ಆದರೆ ತುಂಬ ಚೆನ್ನಾಗಿ ಬೇಯುತ್ತೆ. ಇದು ಕಬಾಬ್ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ವೆಜಿಟೇರಿಯನ್ಗೆ ಮಾಡಿಸಿರುವಂತಹದ್ದು ಅವರಿಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ನೀವು ಕಬಾಬ್ ಪೌಡರನ್ನು ಯೂಸ್ ಮಾಡಿ ಮಸಾಲಾಸ್ಗಳೆಲ್ಲ ಹಾಕಿ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಯಾಕಂದರೆ ಕಬಾಬ್ ಪೌಡರಲ್ಲಿ ಉಪ್ಪಿರುತ್ತೆ. ಜೊತೆಗೆ ಮೊಟ್ಟೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಮೊಟ್ಟೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಆ್ಯಡ್ ಮಾಡಿಕೊಂಡೆ. ಇಲ್ಲಾಂದರೆ ಬರೀ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಮೊಟ್ಟೆ ಹಾಕ್ಕೊಂಡ್ರೂ ಕೂಡ ಒಂದೇ ಮೊಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ತಿಳು ಬೇಕಾಗಿತ್ತು, ಅದಕ್ಕೋಸ್ಕರ ಕಬಾಬ್ ಹಿಟ್ಟನ್ನು ಸ್ವಲ್ಪ ತಿಳು ಮಾಡಿಕೊಂಡು ಅದರಲ್ಲಿ ಕಟ್ ಮಾಡ್ಕೊಂಡಿರುವಂತಹದ್ದು ಹಲಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ತಮಾಷೆ ಅಂದರೆ ಹಲಸಿನಕಾಯಿ ಬೇಯಿಸಾದ್ಮೇಲೆ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಸೈಡನ್ನು ರಿಮೂವ್ ಮಾಡಿ ಗೊಂಚಲನ್ನು ಈಸಿಯಾಗಿ ಕಟ್ ಮಾಡ್ಕೋಬೋದು. ಫಟಾಫಟ್ ಪನ್ನೀರ್ ಕ್ಯೂಬ್ ಸೈಜಲ್ಲಿ 1 ಇಂಚ್ ಅಗಲ ಇರೋ ಹಾಗೆ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರೋ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಇದಕ್ಕೆ ಇನ್ನೊಂದು ಹೋಮ್ ಮೇಡ್ ಕಬಾಬ್ ಪೌಡರ್ ಕೂಡ ಸಿಗುತ್ತೆ, ಮಾಡ್ಕೊಳ್ಬೋದು. ಮೇಡಾದರೂ ಹಾಕ್ಕೊಳ್ಳಿ. ಹಾಗೆ ಈ ರೀತಿಯಲ್ಲಿ ಕಬಾಬ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬಂತು, ತುಂಬ ರುಚಿಯಾಗಿ ಬರುತ್ತೆ. ಅಲ್ಟಿಮೇಟ್, ರುಚಿಯಲ್ಲಿ ಕಾಂಪ್ರಮೈಸೇ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಯಾರಿಗಾದ್ರೂ ಕೊಟ್ಟರೆ ನಾನ್ ವೆಜ್ಜು ಅನ್ನುವಷ್ಟು ಡೌಟ್ ಬರುವಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಒಮ್ಮೆ ಟ್ರೈ ಮಾಡಿ ಇದನ್ನು ತಪ್ಪದೆ ಮಾಡಿ. ಹಾಗೆ ಅದರ ಜೊತೆಗೆ ನಾನು ಇಲ್ಲಿ ಮೀನು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ನಾನು ನಾನ್ ವೆಜ್ ತಿನ್ನೋದ್ರಿಂದ ಇಲ್ಲಿ ಸ್ವಲ್ಪ ಊಟಕ್ಕೆ ನಾನ್ ವೆಜ್ ಸಾಂಬಾರನ್ನು ಮಾಡ್ಕೊಂಡಿದ್ದೆ. ಅದು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಊಟನೂ ತುಂಬ ಟೇಸ್ಟಿ ಆಯಿತು, ಸ್ಪೆಷಲ್ ಆಯಿತು. ಯಾಕಂತ ಹೇಳಿದರೆ ಹಲಸಿನ ಕಾಯಿ ಕಬಾಬ್ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಸೊ ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸಿದೆ, ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ಕೊಳ್ತಾ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತವಾಗಿಯೂ ಶೇರ್ ಮಾಡಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ನೆನಪಿರಲಿ, ನನ್ನ ಚಾನೆಲಲ್ಲಿ ಟೈಲರಿಂಗ್ ಸಂಬಂಧಪಟ್ಟಂತಹ, ಡ್ರಾಯಿಂಗ್ ಸಂಬಂಧಪಟ್ಟಂತಹ, ಪೇಂಟಿಂಗ್ ಸಂಬಂಧಪಟ್ಟಂತಹ ಜೊತೆಗೆ ಕುಕ್ಕಿಂಗ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಿ ಯು.